ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ದ ಇನ್ಸೆಂಟ್ ಆಫ್ ಸ್ಕೂಲ್ ಅನ್ಸೆಂಟ್ ವಿಸ್ಟಮ್ನಲ್ಲಿ ಇದ್ದೇವೆ. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ನಾವು ಇಲ್ಲಿಗೆ ಬಂದಾಗ ನಮ್ಮ ಸ್ನೇಹಿತರೆಲ್ಲರೂ ಒಬ್ಬರಿಗೊಬ್ಬರು ಪರಿಚಯ ಮಾಡ್ಕೊಂಡ ನಂತರ ಅವ್ರ ಜೊತೆ ಟಾಸ್ಕ್ ಮಾಡ್ತಾ ಸಾರ್ ಕೊಟ್ಟಿರೋ ಟಾಸ್ಕ್ನ ಇಬ್ಬಿಬ್ಬರನ್ನ ಜೋಡಿಲಿ ಹೋಗಿ ಮಾಡುವಂಥದ್ದು, ಮತ್ತು 3 ಜನ ಕಂಬೈಂಡ್ ಆಗಿ ಹೋಗಿ ಮಾಡುವಂಥದ್ದು, ನಮ್ಮನ್ನು ಅವ್ರ ಪರಿಚಯ ಮಾಡೋದು, ಅವ್ರನ್ನ ನಮ್ಮನ್ನು ಪರಿಚಯ ಮಾಡೋದು, ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದು, ಅವ್ರದ್ದು ವಿಚಾರಧಾರೆಗಳು ಏನು ತಿಳ್ಕೊಳ್ತಾ ಅವ್ರ ಬಗ್ಗೆ ನಮಗೆ ಅಭಿಮಾನ ಅನ್ನೋದು ಹೃದಯಪೂರ್ವಕವಾಗಿ ಹುಟ್ಟಿ ಬಂದಾಗ ಮತ್ತೆ ಪ್ರತಿಯೊಬ್ಬರಲ್ಲೂ ಒಂದು ಗುರಿ ಅನ್ನೋದು ಇದೆ ಅನ್ನೋದು ನಮಗೆ ಬೆಳಕಿಗೆ ಬಂತು. ಗುರಿಯ ಜೊತೆಗೆ ಛಲ ಸಾಧಿಸಬೇಕು ಅನ್ನೋ ಆಟ ಎಲ್ಲ ಇರೋದ್ರಿಂದನೇ ನಾವೆಲ್ಲ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ. ಇಲ್ಲಿ ನಮ್ಮ ಜಯಪ್ರಕಾಶ್ ಸರ್ ಅವರು ನೀಡುವಂಥ ಮಾರ್ಗದರ್ಶನದಲ್ಲಿ ನಾವು ಕಲೀಲಿಕ್ಕೆ ಕೊಟ್ಟಿದ್ದಾರೆ. ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅಂದರೆ ನನ್ನ ಪ್ರಕಾರ ಒಂದು ಸಮುದ್ರ ಇದ್ದಂಗೆ. ಈ ಸಮುದ್ರದಲ್ಲಿ ಇರುವಂಥ ನೀರನ್ನೆಲ್ಲ ನಾವೇ ಕುಡಿಯೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಬಗಸೆ ನೀರನ್ನು ತೆಗೆದುಕೊಂಡು ಕುಡಿತು ಅಂದರೆ ನಮ್ಮ ಜೀವನಕ್ಕೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಆದರೆ ನಾವು ಲೈಫ್ ಲಾಂಗ್ ನಮ್ಮ ಅವರು ಕಲ್ತಿರುವಂಥ ವಿದ್ಯಾಲಯ ಆಗಿರ್ಬೋದು, ಅನುಭವದಾಗಿರ್ಬೋದು, ನಾವು ಜಸ್ಟ್ ಒಂದು 5% ಅಷ್ಟೇ ನಾವು ಕಲಿಯಕ್ಕೆ ಸಾಧ್ಯ ಅನ್ನೋದು ನನಗೆ ರಿಯಲೈಸ್ ಆಯಿತು. ಅವ್ರು 10 ಜನ್ಮಕ್ಕೆ ಆಗೋಂಗೆ ಕಲ್ತಿದ್ದಾರೆ, ನಾವು ಈ ಜನ್ಮಕ್ಕೆ ಆಗೋಂಗೆ ಕಲ್ತ್ಕೊಂಡು ಸಾಕು, ನಮ್ಮ ಜೀವನ ಸಾರ್ಥಕ ಅನ್ನೋದು ನನ್ನ ಮನೋಭಾವನೆ. ಜೀವನದಲ್ಲಿ ಏನೇ ಮಾಡಬೇಕು ಅಂತ ಹೊರಟ್ನಂದ್ರೂ ಒಬ್ಬರು ಗುರು ಬೇಕು. ಗುರು ಇದ್ದಾಗ ನಮಗೆ ಯಾರಿಂದಲೇ ಹೊರಗಡೆ ಯಾವುದೇ ಶಕ್ತಿಯನ್ನೇ ಹೇಳಿ ಬಂದು ನಮ್ಮನ್ನು ಭಯಪಡಿಸಕ್ಕೆ ಹೋದಾಗಲೂ ನಮಗೆ ಭಯ ಅನ್ನೋದಿರಲ್ಲ. ಆ ಶಕ್ತಿ ಬಗ್ಗೆ ನಾವು ಕೇರ್ಲೆಸ್ ಮಾಡ್ತೀವಿ. ಹಿಂದೆ ನನ್ನ ಗುರು ಇರುವಾಗ ನನಗೇನು ಭಯ ಅಂತ. ನಾವು ಸಾಮಾನ್ಯವಾಗಿ ನಮ್ಮ ಫ್ರೆಂಡ್ಸ್ಗಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮಾತಾಡುವಾಗ ಏನಂತ ಹೇಳ್ತೀವಿ, ನಿನಗೆ ನಾನಿದ್ದೇನೆ, ಚಿಂತೆ ಮಾಡಬೇಡ ಅಂತ ಹೇಳ್ತೀವಿ. ನಾವು ಅವನ ಜೊತೆ ಇರೋಕ್ಕಾಗಲ್ಲ ಅಂತಲೂ ಗೊತ್ತು, ಎಲ್ಲ ಟೈಮಲ್ಲಿ ಸಪೋರ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಗೊತ್ತಿದ್ನೂ ಒಂದು ಆತ್ಮಸ್ಥೈರ್ಯ ತುಂಬುವಂಥ ನುಡಿಗಳು ಅವ್ರಿಗೆ ಹೇಳ್ತಾ ಇರ್ತಿದ್ದೆ, ಅವರು ಕೂಡ ಹೇಳ್ತಾ ಇರ್ತಾರೆ. ಆಗ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಭಯ ಅನ್ನೋದು ಇರಲ್ಲ. ಇವತ್ತು ಬೆಳಗ್ಗೆ 3ನೇ ದಿನವಾದ ಇವತ್ತು ಬೆಳಗ್ಗೆ ಮಾರ್ನಿಂಗ್ ವಾಕ್ ಹೋದಾಗ ನನಗೆ ಕಾಡುತ್ತಿದ್ದಂಥ ಒಂದು ಸ್ನ್ಯಾಕ್ಸ್ ಭಯ ಅನ್ನೋದು ಇರ್ನಿಲ್ಲ. ಸ್ಟಾರ್ಟಿಂಗು ಸ್ನೇಕ್ ಭಯ ಅನ್ನೋದು ನನಗೆ ಇರಲಿಲ್ಲ. ಆ ಭಯ ಇಲ್ಲದೆ ಇರೋದು ಭಯ ಹೆಂಗೆ ಉತ್ಪತ್ತಿ ಆಗುತ್ತದೆ ಮನಸ್ಸಿನಲ್ಲಿ ಅನ್ನೋದನ್ನ ನಾನು ವಿವರಿಸಕ್ಕೆ ಹೊರಟಿದ್ದೀನಿ. ಭಯ ಅನ್ನೋದು ನಮಗೆ ಆಗಿದ್ದು ನಮಗೆ ಬರಲ್ಲ. ಆ ವಿಚಾರಗಳನ್ನು ನೆಗೆಟಿವ್ ವಿಚಾರಗಳು ಒಂದು ಯಾವುದೇ ಆಗಿರಲಿ, ಆ ನೆಗೆಟಿವ್ ವಿಚಾರಗಳನ್ನು ನಾವು ಅತಿಯಾಗಿ ಕೇಳಿದಷ್ಟು ನಮ್ಮ ಮನಸ್ಸಲ್ಲಿ ಭಯ ಅನ್ನೋದು ಕಾಡ್ತಾ ಇರುತ್ತೆ. ಆ ನೆಗೆಟಿವ್ ವಿಚಾರನ ಹೋಗಿಸ್ಕೋಬೇಕು ಅಂದರೆ ಇರೋದು ಒಂದೇ ಮದ್ದು, ಅದ್ರ ಬಗ್ಗೆ ತಿಳುವಳಿಕೆ ಪಡೆಯುವಂಥದ್ದು. ಆ ಭಯನ ನಾನು ವ್ಯಕ್ತಪಡಿಸಿದಾಗ ಉರ್ಗ ತಜ್ಞರಾದ ಸ್ನೇಕ್ ಸಮ್ ಅವ್ರಿಗೆ ಡೈರೆಕ್ಟ್ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿಸಿದಾಗ ಅವ್ರು ಒಂದೇ ಒಂದು ಪಾಯಿಂಟ್ ಹೇಳೋರು. ಆ ಪಾಯಿಂಟು ನನಗೆ ಈಗಲೂ ನೆನಪಲ್ಲಿದೆ. ನಾವೇನಾರ ಆಕ್ಸಿಡೆಂಟ್ ಆಯ್ತು ಅಂತ ಬೈಕ್ ಓಡಿಸ್ಬಿಟ್ಟಿದ್ದಾವ, ಕಾರ್ ಓಡಿಸ್ಬಿಟ್ಟಿದ್ದಾವ, ಸುಮಾರು ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇರ್ತಾರೆ. ಇಂಥದ್ದೆಲ್ಲ ಇರುವಾಗ ಜೀವನದಲ್ಲಿ ಭಯ ಎಂತ ಪಡ್ತೀರಾ? ನೀವು ಭಯ ಪಡೋದು ನಿಲ್ಲಿಸಿದಾಗಲೇ ನೀವು ಭಯನ ಗೆಲ್ಲಕ್ಕೆ ಸಾಧ್ಯ ಅನ್ನೋದು ನನಗೆ ಗೊತ್ತಾಯಿತು ಆ ಮಾತುಗಳಿಂದ. ಮತ್ತು ನಾವು ಯಾವುದೇ ಗುರಿ ಸಾಧಿಸಬೇಕು ಅಂದರೆ ಗೋಲ್ ಪೋಸ್ಟ್ ಕೂಡ ಹೊಡಿಬೇಕು ಅನ್ನೋದನ್ನ ಕ್ಲಾರಿಟಿಯಾಗಿ ತಿಳಿಸ್ಕೊಟ್ಟು ನಾವು ಏನೇ ಸಾಧನೆ ಮಾಡಬೇಕು ಅಂದ್ರೆ ಫಸ್ಟು ನಮಗೆ ಬೇಕಾಗಿದ್ದು ಗುರಿಗಿಂತ ಮೊದಲು ದಿಕ್ಸೂಚಿ, ನಾನು ಯಾವ ದಿಕ್ಕಿಗೆ ಹೋಗ್ಬೇಕು ಅನ್ನೋದು ತಿಳ್ಕೊಂಡ ನಂತರ ನಾವು ಗೋಲ್ನನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳ್ಕೊಂಡೆ. ಮತ್ತು ಜೀವನದಲ್ಲಿ ಸ್ಕೇಲಿಂಗ್ ಅಪ್ ಆಗಬೇಕು ಅಂದರೆ ಮೊದಲನೇ ಹೆಜ್ಜೆ ಇಡ್ತಾ ಹೋದಂತೆ ನಾವು ಎತ್ತರಕ್ಕೆ ಬೆಳೀತಾ ಹೋದಂಗೆ ನಮ್ಮನ್ನು ಯಾರೇ ಆಗಿರಲಿ ಕೀಳಾಗಿ ನೋಡುವಂಥವರು ಪ್ರತಿಯೊಬ್ಬರು ಕೂಡ ನಮ್ಮಿಂದ ದೂರವಾಗ್ತಾರೆ. ನಮಗೆ ಒಳ್ಳೊಳ್ಳೆ ಸ್ನೇಹಿತರ ಪರಿಚಯ ಆಗುತ್ತದೆ. ಮತ್ತು ನಮ್ಮ ಇಂಟರ್ನೆಟ್ ಯಾವಾಗ ಬೆಳೀತಾ ಹೋದಾಗ ನಮ್ಮಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅಭಿವೃದ್ಧಿಯಿಂದ ನಾವು ಅಭಿವೃದ್ಧಿ ಆದಾಗ ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ಅಭಿವೃದ್ಧಿ ಆಗುತ್ತೆ. ಈ ಸುಂದರವಾದ ಪರಿಸರವನ್ನು ಆರಿಸಿಕೊಂಡಿದ್ದಕ್ಕೆ ಈ ಟ್ರೈನಿಂಗ್ಗೋಸ್ಕರ ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಾವು